ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಸರ್ಕಾರದ ಸಹಾಯಧನದೊಂದಿಗೆ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಕಬ್ಬು ಕಟಾವು ಯಂತ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿತರಣೆ ಮಾಡಿದರು. ಸರ್ಕಾರದ ಸಹಾಯಧನದೊಂದಿಗೆ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಕಬ್ಬು ಕಟಾವು ಯಂತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಶಾಸಕ ಎಂಬೈ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಫೌಜಿಯಾ ತರಣ್ಣುಂ, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಉಪಸ್ಥಿತರಿದ್ದರು. ರೈತ ಬಂಧುವರಿಗೆಲ್ಲ ನಮಸ್ಕಾರ. ನಮ್ಮ ಕೃಷಿ ಇಲಾಖೆಯಿಂದ ನಾವು ಇವತ್ತಿನ ದಿವಸ ಕಬ್ಬು ಕಟಾವು ಯಂತ್ರನ ರಾಜ್ಯ ಸರ್ಕಾರದ ಒಂದು ಹೈಟೆಕ್ ಹಾರ್ವೆಸ್ಟರ್ ಹಬ್ಬನ್ನು ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ. ಈ ಯೋಜನೆ ಅಡಿಯಲ್ಲಿ ಸಾಮಾನ್ಯ ರೈತರಿಗೆ ಶೇಕಡ 50 ಸಹಾಯಧನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 70 ಸಹಾಯಧನ ಇದೆ. ಕ್ಯಾಪ್ ಇದೆ 40 ಲಕ್ಷ, 50% ಸಬ್ಸಿಡಿ 40 ಲಕ್ಷ ರೂಪಾಯಿ, 70% ಸಬ್ಸಿಡಿ 50 ಲಕ್ಷ ಕ್ಯಾಪ್ ಇದೆ. ಇದು ನಮ್ಮಲ್ಲಿ ಟೆಂಡರ್ ಆಗಿದ್ದಿದೆ ಸೆಂಟ್ರಲೈಸು, ಅದಕ್ಕೆ 98.5 ಲ್ಯಾಕ್ ಅದರದ್ದು ರೇಟ್ ಇದೆ ಗಾಡಿದು. ಬಟ್ ಬ್ಯಾಂಕ್ ಲೋನ್ ತೊಗೋಬೇಕು ಕಂಪಲ್ಸರಿ. ಅಷ್ಟು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆದ್ರೆ ಅಷ್ಟೇ ನಾವು ಬ್ಯಾಕ್ ಎಂಡೆಡ್ ಸಬ್ಸಿಡಿಯನ್ನು ರೈತರ ಅಕೌಂಟಿಗೆ ಜಮಾ ಮಾಡ್ತೀವಿ. ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಬೇಕು, ಆಮೇಲೆ ವೆಹಿಕಲ್ ಡೆಲಿವರಿ ಆಗ್ತದೆ. ಆನಂತರ ವೆಹಿಕಲ್ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಅವ್ರು ಬ್ಯಾಕ್ ಎಂಡೆಡ್ ಸಬ್ಸಿಡಿ ನಾವು ಬ್ಯಾಂಕಿಗೆ ಕೊಡ್ತೀವಿ. 3 ವರ್ಷ ತನಕ ರೈತರು ಅದರದ್ದು ನಮ್ಮ ಸಬ್ಸಿಡಿ ಬಿಟ್ಟು ಉಳಿಕಿದ ಅಮೌಂಟ್ದು ಬಡ್ಡಿ ಪ್ಲಸ್ ಅಸಲು ಕಟ್ಟಿದರೆ ಅದು ಅಮೌಂಟ್ ಬಂದು ಇದು ಸಬ್ಸಿಡಿ ಬಂದು ಅದಕ್ಕೆ ಜಮಾ ಆಗ್ತದೆ. ಸೊ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಇದೆ. ಕಬ್ಬು ಕಟಾವು ಮಷಿನ್ಗೆ ಅಷ್ಟೇ ಅಲ್ಲ, ಇದು ಎಲ್ಲ ಬೆಳೆ ಕಟಾವು ಮಲ್ಟಿ ಕ್ರಾಪ್ ಹಾರ್ವೆಸ್ಟರ್ ಅಂತೂ ಇದೆ, ಕಮಾಂಡ್ ಹಾರ್ವೆಸ್ಟ್ರು, ಅದಕ್ಕೂ ಸಹಿತ ಇದೇ ರೀತಿಯಾದಂಥ ಸಬ್ಸಿಡಿ ಇದೆ. ರೈತ ಬಾಂಧವರು ಇದರ ಅನುಕೂಲ ಪಡೆಯಬೇಕು. ಇವತ್ತಿನ ದಿವಸ ನಾವು ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಮೃತ ಹಸ್ತದಿಂದ ಎಲ್ಲ ರೈತರಿಗೆ ಏನದಲ್ಲ ಈ ಮಷಿನ್ಗಳನ್ನು ಹಸ್ತಾಂತರ ಮಾಡ್ತಾಯಿದ್ದೀವಿ. ಮಾರ್ಚಲ್ಲಿ ಇವೆಲ್ಲ ಎಕ್ಸ್ಪೆಂಡಿಚರ್ ಆಗಿದ್ದಿದೆ, ಚುನಾವಣೆ ಇತ್ತು, ಅದಕ್ಕೆ ಈಗ ಈ ಒಂದು ಸನ್ನಿವೇಶದಲ್ಲಿ ನಾವು ಹಸ್ತಾಂತರ ಮಾಡ್ತಾಯಿದ್ದೀವಿ. 6 ಮಷಿನ್ ಕೊಡ್ತಾಯಿದ್ದೀವಿ ಸರ್. ಅದರಲ್ಲಿ ಎರಡು SCP ಫಾರ್ಮರ್ಸ್ ಇದ್ದಾರೆ, 4 ಜನರಲ್ ಫಾರ್ಮರ್ಸ್ ಇದ್ದಾರೆ. SCP ಫಾರ್ಮರ್ಸ್ ಅವರು ಅಫ್ಜಲ್ಪುರದವ್ರು ಒಬ್ಬರಿದ್ದಾರೆ, ಜೇವರ್ಗಿದವ್ರು ಇಬ್ಬರಿದ್ದಾರೆ, ಅಲ್ಲಿಂದ ಚಿಂಚೋಳಿದವ್ರು ಒಬ್ಬರಿದ್ದಾರೆ, ಆಳನ್ನವ್ರು ಒಬ್ಬರಿದ್ದಾರೆ. ಈ ರೀತಿಯಾಗಿ ನಾವು 6 ಮಷೀನನ್ನು ಕೊಡ್ತಾಯಿದ್ದೀವಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ 293 ರೂಪಾಯಿ 31 ಪೈಸೆ ಕಟ್ಟಬೇಕು ರೈತರ ವಂತಿಕೆ 2%. ಆನಂತರ ಉದ್ದು ಮಳೆಯಾಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. 264 ರೂಪಾಯಿ 11 ಪೈಸೆ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆಯಾಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು 388 ರೂಪಾಯಿ 51 ಪೈಸೆ ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. 405 ರೂಪಾಯಿ ಪ್ರತಿ ಎಕರೆಗೆ, 405 ರೂಪಾಯಿ 25 ಪೈಸೆ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ 330 ರೂಪಾಯಿ 64 ಪೈಸೆ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು 185 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ.